ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟೂ ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್. ಒಂದು ಒಳ್ಳೆ ಹೆಲ್ದಿ ರೆಸಿಪಿ, ಮಕ್ಕಳ ಲಂಚ್ ಬಾಕ್ಸಿಗೆ ತುಂಬ ಚೆನ್ನಾಗಿರ್ತದೆ. ಮೆಂತ್ಯ ಸೊಪ್ಪಿನ ರೈಸ್ ಫ್ರೆಂಡ್ಸ್, ತುಂಬ ಚೆನ್ನಾಗಿರ್ತದೆ. ನೀವು ಮನೇಲಿ ಟ್ರೈ ಮಾಡಿ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ನನಗೆ ಸಪೋರ್ಟ್ ಆಗ್ತದೆ. ಹಾಗೆ ಈ ರೈಸನ್ನು ನೀವು ಮನೇಲಿ ಟ್ರೈ ಮಾಡಿ. ಮಕ್ಕಳು ತುಂಬ ಚೆನ್ನಾಗಿ ತಿಂತಾರೆ ನೋಡಿ. ದೊಡ್ಡವ್ರಿಗೂ ಸಹ ಇಷ್ಟ ಆಗ್ತದೆ. ಹಾಗೆ ಮಾಡುವ ವಿಧಾನವನ್ನು ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಒಂದು ಚಿಕ್ಕ ಮಿಕ್ಸಿ ಜಾರ್ ತಗೊಂಡಿದ್ದೇನೆ. ಒಂದು 5 ಮೆಣಸಿನಕಾಯಿ ತಗೊಂಡಿದ್ದೇನೆ. ಹಸಿ ಮೆಣಸಿನಕಾಯಿ ಹಾಕೊಳ್ತೇನೆ. ಹಾಗೆ 8 ಎಸಳು ಬೆಳ್ಳುಳ್ಳಿ ತಗೊಂಡಿದ್ದೇನೆ. ಹಾಗೆ 1 ಟೀ ಸ್ಪೂನ್ ಜೀರಿಗೆ ಹಾಕೊಳ್ತಿದ್ದೇನೆ ಫ್ರೆಂಡ್ಸ್. ಇದು ಎಲ್ಲವನ್ನು ತರಿತರಿಯಾಗಿ ರುಬ್ಬಿಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇಷ್ಟಾದರೆ ಸಾಕು ಫ್ರೆಂಡ್ಸ್. ಒಂದು ಕಡೆ ಇಟ್ಟಿದ್ದೇನೆ, ಮೀಡಿಯಂ ಫ್ಲೇಮಲ್ಲಿ ಇಡಿ. 2 ಟೇಬಲ್ ಸ್ಪೂನ್ ಆಯಿಲ್ ಹಾಕೊಳ್ತೇನೆ. ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕೊಳ್ತೇನೆ. ಫ್ರೆಂಡ್ಸ್, ನಾನಿಲ್ಲಿ 1 ಗಡ್ಡೆ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೇನೆ, ಚಿಕ್ಕದಾಗಿ ಆ್ಯಡ್ ಮಾಡೋಣ. ಈರುಳ್ಳಿ ಫ್ರೈ ಆಗಿದೆ ಫ್ರೆಂಡ್ಸ್. ಈಗ ನಾವು ರುಬ್ಬಿ ಇಟ್ಕೊಂಡಂತ ಈ ಮಸಾಲೆ ಹಾಕೊಳ್ತೇನೆ. ಹಾಗೆ ಕೂಡ ಹಾಕ್ಬೋದು, ಆದರೆ ಇದು ಮಕ್ಕಳ ಲಂಚ್ ಬಾಕ್ಸಿಗೆ ಆದ ಕಾರಣ ನಾನು ಅದನ್ನು ಮಸಾಲೆ ರುಬ್ಕೊಂಡಿದ್ದೇನೆ. ಅದು ಬಾಯಿಗೆ ಸಿಕ್ಕಿದ್ರೆ ಮಕ್ಕಳಿಗೆ ಆಗುದಿಲ್ಲ ಅಲ್ವಾ, ಹಾಗಾಗಿ ಹೀಗೆ ಮಾಡಿದರೆ ಚೆನ್ನಾಗಿ ಮಿಕ್ಸ್ ಹಾಕೊಂಡು ಕೊಡ್ತದೆ ಮಸಾಲ ರೈಸ್ ಜೊತೆಗೆ. ಹಸಿ ಸ್ಮೆಲ್ ಹೋಗುವವರೆಗೆ ಸ್ವಲ್ಪ ಫ್ರೈ ಮಾಡೋಣ. ಜೀರಿಗೆ ಬೆಳ್ಳುಳ್ಳಿ ಸ್ಮೆಲ್ ಗಮ್ಮ ಅಂತ ಇದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಗಮ್ಮ ಬರ್ತಾ ಇದೆ. ಇದು ಸಹ ಹಸಿ ವಾಸನೆ ಹೋಗಿದೆ. ಈಗ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಸೇರಿಸ್ಕೊಂಡಿದ್ದೇನೆ. 1/4 ಗ್ಲಾಸ್ ಸೇರಿಸ್ಕೊಂಡಿದ್ದೇನೆ. 2 ಟೇಬಲ್ ಸ್ಪೂನ್ ಅಷ್ಟೇ ಹಾಕೊಳ್ಳೋಣ. ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ. ಈಗ ಫ್ರೆಂಡ್ಸ್, ನಾನೊಂದು ಚಿಕ್ಕ ಮೆಂತ್ಯ ಕಟ್ಟು ತಗೊಂಡಿದ್ದೇನೆ, ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೇನೆ. ನೋಡಿ, ಚಿಕ್ಕದಾಗಿ ಹಚ್ಕೊಂಡ್ರೆ ಮಕ್ಕಳ ಬಾಯಿಗೆ ಸಿಗುವುದಿಲ್ಲ, ಹಾಗೆ ಆರಾಮಾಗಿ ಅವ್ರ ಹೊಟ್ಟೆಗೆ ಸೇರ್ತದೆ. ಸೊಪ್ಪು ಹಾಕೊಳ್ತೇನೆ. ಮೆಂತ್ಯ ಸೊಪ್ಪು ಮಕ್ಕಳು ತಿನ್ನುವುದಿಲ್ಲ, ಕಹಿ ಬರ್ತದೆ ಅಂತ. ಹೀಗೆ ಮಾಡಿಕೊಟ್ರೆ ಆರಾಮಾಗಿ ತಿಂತಾರೆ. ಒಂದು ಒಳ್ಳೆ ಹೆಲ್ದಿ ರೆಸಿಪಿ ಫ್ರೆಂಡ್ಸ್. ಮಕ್ಕಳಿಂದ ದೊಡ್ಡವರವರೆಗೂ ತುಂಬ ಹೆಲ್ದಿಯಾಗಿರ್ತದೆ ಇದು ಈ ರೆಸಿಪಿ. ಫ್ರೆಂಡ್ಸ್, ಈಗ ನಾನು ಒಂದು ಅರ್ಧ ಟೀ ಸ್ಪೂನು ಕೊತ್ತಂಬರಿ ಪೌಡರ್ ಸೇರಿಸ್ಕೊಳ್ತಿದ್ದೇನೆ. ಚೆನ್ನಾಗಿರ್ತದೆ ಈ ರೈಸಿಗೆ ಕೊತ್ತಂಬರಿ ಪೌಡರ್ ಹಾಕಿದರೆ. ಹಾಗೆ 1/4 ಟೀ ಸ್ಪೂನ್ ಅರಿಶಿನ ಪೌಡರ್, ಹಳದಿ ಪೌಡರ್.
ಫ್ರೆಂಡ್ಸ್, ಈ ಕಡೆ ಒಂದು ಪ್ಯಾನ್ ಇಟ್ಟಿದ್ದೇನೆ. ನಾನು ಒಂದು ಚಿಕ್ಕ ತುಂಡು ಪೀಸ್ ಬಟರ್ ಆ್ಯಡ್ ಮಾಡ್ತಿದ್ದೇನೆ. ಹಾಗೆ ಫ್ರೆಂಡ್ಸ್, ಒಂದಿಷ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಪನ್ನೀರ್ ಹಾಕೊಳ್ತೇನೆ. ಈ ಕಡೆ ಫ್ರೈ ಆಗಲಿ. ಓಕೆ ಫ್ರೆಂಡ್ಸ್, ಪನ್ನೀರ್ ಕೂಡ ಫ್ರೈ ಆಗಿದೆ ನೋಡಿ. ಈಗ 1 ಟೇಬಲ್ ಸ್ಪೂನ್ ಆಫ್ ಮಾಡ್ಕೊಳ್ಳೋಣ. 1 ಟೇಬಲ್ ಸ್ಪೂನ್ ಒಣ ದ್ರಾಕ್ಷಿ ಹಾಕೊಳ್ತೇನೆ. ಆಫ್ ಮಾಡ್ಕೊಂಡ್ಮೇಲೆ ಹಾಕಿ ಫ್ರೆಂಡ್ಸ್, ಅದೇ ಹೀಟಲ್ಲೇ ಫ್ರೈ ಆಗ್ತದೆ. ಫ್ರೆಂಡ್ಸ್, ನಾನು ಉಪ್ಪು ಸೇರಿಸ್ಕೊಳ್ತೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಈಗ ನಾನು 200 ಗ್ರಾಮ್ ರೈಸ್ ಮಾಡಿ ಇಟ್ಕೊಂಡಿದ್ದೇನೆ ಫ್ರೆಂಡ್ಸ್. 200 ಗ್ರಾಮ್ ರೈಸಲ್ಲಿ ಅನ್ನ ಮಾಡಿ ಇಟ್ಕೊಂಡಿದ್ದೇನೆ. ಅದು ಸೇರಿಸೋಣ. ನಾನು ಬಾಸುಮತಿ ರೈಸ್ ಮಾಡಿ ಇಟ್ಕೊಂಡಿದ್ದೇನೆ, ಸೋನಾ ಮಸೂರಿ ರೈಸ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಕೊಳ್ತಿದ್ದೇನೆ. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್. ಎಲ್ಲ ಮಿಕ್ಸ್ ಮಾಡೋಣ. ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಇದರಲ್ಲಿ ಇರುವಂಥ ಎಲ್ಲ ಸಾಮಗ್ರಿಗಳು ಹೆಲ್ದಿಯಾಗಿದೆ ನೋಡಿ. ಪನ್ನೀರು, ಗ್ರೇಪ್ಸ್ ಹಾಕೋದು ಯಾಕೆ ಅಂದರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅಂತ. ತಿನ್ನುವಾಗ ಬಾಯಿಗೆ ಸಿಕ್ಕಿದ್ರೆ ಸಿಹಿಯಾಗಿ ಚೆನ್ನಾಗಿರ್ತದೆ. ನೀವು ಈಸಿಯಾಗಿ ಮಾಡಿಕೊಡ್ಬೋದು. ಮಕ್ಕಳಿಗೆ ಅಂತಲ್ಲ, ದೊಡ್ಡವ್ರಿಗೂ ಸಹ ಲಂಚ್ ಬಾಕ್ಸಿಗೆ ಒಳ್ಳೆಯದಾಗ್ತದೆ ನೋಡಿ. ಈಗ ಕೊನೆಯಲ್ಲಿ ಫ್ರೆಂಡ್ಸ್, ನಾನು ಪನ್ನೀರು ಹಾಗೆ ಗ್ರೇಪ್ಸನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನೇ ಆ್ಯಡ್ ಮಾಡ್ತೇನೆ. ಒಮ್ಮೆ ಮಕ್ಕಳಿಗೆ ಮಾಡಿಕೊಡಿ, ಎಷ್ಟು ಇಷ್ಟಪಟ್ಟು ತಿಂತಾರೆ ನೋಡಿ. ಸೊಪ್ಪು ತಿನ್ನದ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತುಂಬ ಒಳ್ಳೆಯದಾಗ್ತದೆ. ಹೊಟ್ಟೆ ಸೇರಿದೆ ಗೊತ್ತಾಗೋದಿಲ್ಲ ಸೊಪ್ಪು, ಆದರೆ ನೋಡಲಿಕ್ಕೆ ಮಾತ್ರ ಗೊತ್ತೇ ಆಗೋದಿಲ್ಲ ಸೊಪ್ಪು ಹಾಕಿದ್ದಾರೆ ಅಂತ. ನೋಡಿ, ತುಂಬ ಚೆನ್ನಾಗಿ ಬರ್ತದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ಹೇಗೆ ಬಂದಿದೆ ಅಂತ ಹೇಳಿ ಫ್ರೆಂಡ್ಸ್. ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ಅಗತ್ಯ ಫ್ರೆಂಡ್ಸ್. ಓಕೆ, ಗ್ಯಾಸ್ ಆಫ್ ಮಾಡ್ತೇನೆ. ಸರ್ವ್ ಮಾಡೋಣ ಫ್ರೆಂಡ್ಸ್.